ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ಅನ್ನೋದೇ. ನಾವು ಈಗ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಬಗ್ಗೆ ಮಾಹಿತಿಯನ್ನ ನೀಡಲು ಬರ್ತಾ ಇದ್ದೇವೆ. ಈಗ ನಾವು ಬೆಳಗಾವಿಯ ಸಂಕಮ್ ಹೋಟೆಲ್ನಿಂದ ಈ ಸುದ್ದಿಯನ್ನ ನಾವು ವರದಿ ಮಾಡ್ತಾ ಇದ್ದೇವೆ. ಈಗಾಗಲೇ ಚುನಾವಣಾಧಿಕಾರಿಗಳು ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಏನು ಘೋಷಣೆಯನ್ನ ಮಾಡಿದ್ದಾರೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಬಗ್ಗೆ. ಇದರಲ್ಲಿ ಈಗ 3 ಪ್ರಮುಖ ಅಭ್ಯರ್ಥಿಗಳು ಈಗಾಗಲೇ ಆಯ್ಕೆಯಾಗಿದ್ದಾರೆ. ಒಟ್ಟಿಗೆ ಇವತ್ತು ನಡೆದಂತ 7 ಕ್ಷೇತ್ರಗಳ ಚುನಾವಣೆಯಲ್ಲಿ ಸುಮಾರು 4 ಮತಕ್ಷೇತ್ರಗಳ ಚುನಾವಣೆಯ ಫಲಿತಾಂಶವನ್ನ ಪ್ರಕಟಿಸಿದಂತೆ ಹೈಕೋರ್ಟ್ ಆದೇಶ ಇರೋದ್ರಿಂದ ಅದನ್ನ ಅಧಿಕೃತವಾಗಿ ಇವತ್ತು ಚುನಾವಣಾಧಿಕಾರಿಗಳು ಫಲಿತಾಂಶವನ್ನ ಘೋಷಣೆ ಮಾಡಿಲ್ಲ. ಆದ್ರೆ ಈಗ ಘೋಷಣೆ ಮಾಡಿದಂತ ಫಲಿತಾಂಶವನ್ನು ನೋಡೋದಾದ್ರೆ ಅಥಣಿಯಿಂದ ಲಕ್ಷ್ಮಣ ಸವದಿ ಅವರು 122 ಮತಗಳನ್ನ ಪಡೆದಿದ್ದು, ಅವರ ಎದುರಾಳಿಯಾದಂತ ಮಹೇಶ್ ಕುಮಟಳ್ಳಿ ಅವರು ಕೇವಲ 3 ಮತಗಳನ್ನ ಪಡೆಯುವುದರ ಮೂಲಕವಾಗಿ ತೀವ್ರವಾದಂತಹ ಮುಖಭಂಗವನ್ನ ಕೂಡ ಅನುಭವಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು ಏನಿದ್ರು, ಒಂದ್ ರೀತಿ ಅವರ ಬಲಗೈ ಬಂಟನಾಗಿ ಗುರುತಿಸಿಕೊಂಡಂತ ಮಹೇಶ್ ಕುಮಟಳ್ಳಿ ಅವರು ಕೇವಲ ಜಾರಕಿಹೊಳಿ ಬೆಂಬಲ ಇದ್ರೂ ಕೂಡ ಕೇವಲ 3 ಮತಗಳನ್ನ ಪಡೆಯುವುದರ ಮೂಲಕ ಅತ್ಯಂತ ಹೀನಾಯವಾದ ಸೋಲನ್ನ ಅನುಭವಿಸಿದ್ದಾರೆ. ಮುಂದುವರೆದು ನಾವು ಹೇಳೋದಾದ್ರೆ, ಇವತ್ತು ಏನು ಒಂದು ರಾಮದುರ್ಗ ಕ್ಷೇತ್ರದಿಂದ ಏನು ಸ್ಪರ್ಧೆ ಆಗ್ತಾ ಇತ್ತು, ಆ ರಾಮದುರ್ಗ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಮಾದೇವಪ್ಪ ಯಾದವಾಡ್ ಅವರ ಸಹೋದರ ಮಲ್ಲಣ್ಣ ಯಾದವಾಡ್ ಅವರು 19 ಮತಗಳನ್ನ ಪಡೆಯುವುದರ ಮೂಲಕ ಅವರ ಎದುರಾಳಿ ಅಭ್ಯರ್ಥಿ ಆದಂತ ಬಾಲಚಂದ್ರ ಜಾರಕಿಹೊಳಿ ಅವರ ಬೆಂಬಲಿತ ಶ್ರೀಕಾಂತ್ ಅವರು 16 ಮತಗಳನ್ನ ಪಡೆಯುವುದರಿಂದ 3 ಮತಗಳಿಂದ ಇಲ್ಲಿ ಮಲ್ಲಣ್ಣ ಯಾದವಾಡ್ ಅವರು ಸ್ಪಷ್ಟವಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಬಹು ನಿರೀಕ್ಷೆಯನ್ನ ಹುಟ್ಟಿಸಿದಂತ ಈಗೇನು ಸದ್ಯ DCC ಬ್ಯಾಂಕ್ ನ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಆ ಅಪ್ಪ ಸಾಹೇಬ್ ಕುಲಗಡೆ ಅವರು ತಮ್ಮ ಎದುರಾಳಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸಗೌಡ ಅಸಂಗಿ ಅವರನ್ನ ಸುಮಾರು 64 ಮತಗಳನ್ನ ಅಸಂಗಿ ಅವರು ಪಡೆದ್ರೆ 124 ಮತಗಳನ್ನ ಪಡೆಯುವುದರ ಮೂಲಕವಾಗಿ 56 ಮತಗಳ ಅಂತರದಿಂದ ಇವತ್ತು ಗೆಲುವನ್ನ ಕಂಡಿದ್ದಾರೆ. ಇಲ್ಲಿ ಏನು ವಿಶೇಷ ಅಂತಂದ್ರೆ, ಮಾಜಿ DCC ಬ್ಯಾಂಕ್ ಅಧ್ಯಕ್ಷರು ಆದಂತ ರಮೇಶ್ ಕತ್ತಿ ಅವರಾಗ್ಲಿ, ಲಕ್ಷ್ಮಣ ಸವದಿ ಅವರಾಗ್ಲಿ, ರಾಯಬಾಗ್ ಶಾಸಕರಾದಂತಹ ದುರ್ಯೋಧನ ಐಹೊಳೆ ಮತ್ತು ಕುರ್ಚಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದಂತಹ ಮಹೇಶ್ ತಮ್ಮಣ್ಣ ಅವರು ಕೂಡ ಬಸಗೌಡ ಅಸಂಗಿ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಆದ್ರೆ ಇಬ್ಬರು ಶಾಸಕರಿಗೆ ದಿಟ್ಟ ಉತ್ತರವನ್ನ ನೀಡುವುದರ ಮೂಲಕವಾಗಿ ತನ್ನದೇ ಆದಂತಹ ವರ್ಚಸ್ಸು ಮತ್ತು ಬಾಲಚಂದ್ರ ಜಾರಕಿಹೊಳಿ ಸಹಕಾರದಿಂದ ಇವತ್ತು ಅಪ್ಪಾಸಾಹೇಬ್ ಕುಲಗೋಡೆ ಅವರು ಆಯ್ಕೆಯಾಗಿದ್ದಾರೆ. ಇನ್ನುಳಿದ 4 ಕ್ಷೇತ್ರಗಳ ಚುನಾವಣೆ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಹೈಕೋರ್ಟ್ ಆದೇಶ ಆಗೋ ತನಕ ಅಧಿಕೃತವಾಗಿ ಚುನಾವಣಾ ಫಲಿತಾಂಶ ಘೋಷಣೆ ಆಗ್ತಾ ಇಲ್ಲ. ಆದ್ರೂ ಕೂಡ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಸುಮಾರು 59 ಮತಗಳನ್ನ ಪಡೆಯುವುದರ ಮೂಲಕ ಎದುರಾಳಿ ರಾಜೇಂದ್ರ ಪಾಟೀಲ್ ಅವರನ್ನ 29 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಅದೇ ರೀತಿಯಾಗಿ ಕಿತ್ತೂರು ವಿಧಾನಸಭಾ ತಾಲೂಕಿನಿಂದ ಏನ್ ನಡೀತಾ ಇತ್ತು, ಆ ಚುನಾವಣೆ 1 ಮತಗಳಿಂದ ಈಗಾಗಲೇ ಮುನ್ನಡೆಯನ್ನ ನಾನಾ ಸಾಹೇಬ್ ಪಾಟೀಲ್, ಏನು ಹಾಲಿ ಶಾಸಕರಿದ್ದಾರೆ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ 1 ಮತಗಳ ಮುನ್ನಡೆಯನ್ನು ಹೊಂದಿದ್ದು, ಇನ್ನೂ 2 ಮತಗಳು ನ್ಯಾಯಾಲಯದಲ್ಲಿ ಇರೋದ್ರಿಂದ ಆ ಮತಗಳು ಕೂಡ ಹೆಚ್ಚಿನ ಒಂದು ಭರವಸೆಯ ಮೇರೆಗೆ ಅವರ ಮತಗಳಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಬೈಲಹೊಂಗಲ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ಒಂದು ಫಲಿತಾಂಶವನ್ನ ನೋಡೋದಾದ್ರೆ, ಇದು ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಆದರೆ ಸಿಕ್ಕಂತ ಮತ್ತು ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಇಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾತೇಶ್ ದೊಡ್ಡಗೌಡ ಅವರವರು ಅಧಿಕೃತವಾಗಿ 55 ಮತಗಳನ್ನ ಪಡೆಯುವುದರ ಮೂಲಕ ಇನ್ನೊಬ್ಬ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರಿಗೆ ಕೇವಲ 20 ಮತಗಳು ಬಂದಿರೋದ್ರಿಂದ ಇಲ್ಲಿ ಸುಮಾರು 35 ಮತಗಳ ಅಂತರದಿಂದ ಮಾತೇಶ್ ದೊಡ್ಡಗೌಡ ಅವರು ಆಯ್ಕೆಯಾಗಿದ್ದಾರೆ. ಇವರು ಕೂಡ ಜಾರಕಿಹೊಳಿ ಬಣದ ಜೊತೆ ಗುರುತಿಸಿಕೊಂಡಂತ ಅಭ್ಯರ್ಥಿ. ಇನ್ನು ನಿಪ್ಪಾಣಿ ತಾಲೂಕು ಬಹಳ ತೀವ್ರವಾಗಿ ಕುತೂಹಲನ ಕೆರಳಿಸಿದಂತ ಒಂದು ಕ್ಷೇತ್ರ ಆಗಿತ್ತು. ಇಲ್ಲಿ ಉತ್ತಮ್ ಪಾಟೀಲ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮಧ್ಯೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಒಳ ಹೊಡೆತದ ಪರಿಣಾಮವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ತಾರೇನೋ ಅಂತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆದ್ರೆ ಸತಾಯಗತೆ ನಾನು ಗೆಲ್ತೀನಿ ಅಂತಕ್ಕಂಥ ಭರವಸೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿದ್ರು. ಹೀಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಚುನಾವಣೆಯಲ್ಲಿ 71 ಮತಗಳನ್ನ ಪಡೆಯುವುದರ ಮೂಲಕ ಎದುರಾಳಿ ಅಭ್ಯರ್ಥಿ ಆದಂತ ಉತ್ತಮ್ ಪಾಟೀಲ್ ಅವರನ್ನ 16 ಮತಗಳ ಅಂತರದಿಂದ ಇಲ್ಲಿ ಸೋಲಿಸಿದ್ದಾರೆ. ಇಲ್ಲಿ ಉತ್ತಮ್ ಪಾಟೀಲ್ ಒಟ್ಟು ಪಡೆದಂತ ಮತಗಳು 55. ಯಾಕಂತಂದ್ರೆ ಇಲ್ಲಿ ನಾವು ತೀವ್ರವಾಗಿ ವಿಚಾರ ಮಾಡೋದಾದ್ರೆ, ಜಾರಕಿಹೊಳಿದ ಆಂತರಿಕ ಸಪೋರ್ಟ್ ಉತ್ತಮ್ ಪಾಟೀಲ್ ಅವ್ರಿಗೆ ಇತ್ತು ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಫಲಿತಾಂಶದಿಂದ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರ್ಬೋದು, ಜಾರಕಿಹೊಳಿ ಅವರ ಸಂಪೂರ್ಣ ಬೆಂಬಲ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗಿತ್ತು ಅಂತ ಹೇಳ್ಬೋದು. ಈ ಚುನಾವಣೆಯ ಫಲಿತಾಂಶ ಈ ರೀತಿಯಾಗಿ ಬರುತ್ತದೆ ಅಂತ ಹೇಳಿ ನಾವು ಇವತ್ತು ಬೆಳಿಗ್ಗೆ 9 ಗಂಟೆಗೆ, ಬಹುಶಃ ತಾವೆಲ್ಲರೂ ನೋಡಿರ್ತೀರಿ, 9 ಗಂಟೆಗೆ ನಾವು ಒಂದು ವಿಡಿಯೋನ ಮಾಡಿ ಇದೇ ಕ್ಷೇತ್ರದಲ್ಲಿ ಈ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಹೇಳಿದ್ವಿ. ನಾವು ಹೇಳಿದಂತ 7 ಅಭ್ಯರ್ಥಿಗಳು ಆಯ್ಕೆ ಆಗಿರೋದು ನಮ್ಮ ಒಂದು ಲೆಕ್ಕಾಚಾರ ಸರಿ ಇದೆ ಅನ್ನೋದಕ್ಕೆ ನಾವು ಕೂಡ ಹೆಮ್ಮೆಯನ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ನಮ್ಮ ಜೊತೆ ಇರಲಿ ಅಂತ ಹೇಳಿ ಮತ್ತೆ ಹೊಸ ವಿಚಾರಗಳನ್ನ ಈ DCC ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಸಂಚಿಕೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ.